ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಭೂಮಿ ಮತ್ತು ಅಚ್ಯುತ ಅನ್ಕೊಂಡಾಗೆ ಇಲ್ಲಿ ಶಾರದಾ ಅವರ ಎಂಟ್ರಿ ಆಗ್ತದೆ. ಹಾಗಾದರೆ ಇಲ್ಲಿ ಭೂಮಿಯ ಅಮ್ಮ ಅಂದರೆ ಶ್ರವಣ್ ಅವರ ಹೆಂಡತಿ ಶಾರದಾ ಎಂಟ್ರಿ ಆಗೇ ಬಿಡ್ತಾ ಏನಾಯಿತು ಏನು ಕತೆ, ಇಡೀ ಮನೆಯವ್ರು ಎಲ್ಲರೂ ಕೂಡ ಫುಲ್ ಖುಷಿಯಿಂದ ಭೂಮಿನ ಅಪ್ಕೊಂಡ್ಬಿಟ್ಟಿದ್ದಾರೆ. ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಕಪಲ್ಸ್ ಆಗಿ ಗೃಹ ಮಂತ್ರಿ ಪ್ರೋಗ್ರಾಮ್ಗೆ ಕುತ್ಕೊಂಡಿದ್ದಾರೆ. ರವಿಶಂಕರ್ ಇಲ್ಲಿ ಅಚ್ಯುತ್ ಅವರ ಮನೆಗೆ ಬಂದಿದೆ. ಅಚ್ಯುತ್ ಮತ್ತೆ ಭೂಮಿಯನ್ನ ಕಪಲ್ಸ್ ಆಟದಲ್ಲಿ ಭಾಗಿಯಾಗಿ ಅಂತ ಹೇಳಿದ್ದಾರೆ. ಮೊದಲಲ್ಲಿ ಅಚ್ಯುತ್ ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳಿದ್ರು, ಜಸ್ಟ್ 2 hours ಅಂತ ಹೇಳಿದಾಗ ಸಂಗೀತ್ ಅವರು ಕೂಡ ಒಪ್ಸಿದ್ರು. ಯಾಕಂದ್ರೆ ಸಂಗೀತ್ ಅವ್ರಿಗೆ ಈ ಪ್ರೋಗ್ರಾಮ್ ಅಂದ್ರೆ ಹೆವಿ ಹುಚ್ಚು, ಅಂತೆಂತ ಹುಚ್ಚಲ್ಲ, ಎಲ್ಲಾ ಕೆಲಸ ಬಿಟ್ಟು ಕೂಡ ನೋಡು ಅಂತ ಸಂಗೀತ್ ಅವ್ರಿಗೆ ರವಿಶಂಕರ್ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಇದೆಲ್ಲದರ ನಡುವೆ ಗೃಹ ಮಂತ್ರಿ ಪ್ರೋಗ್ರಾಮ್ ಅನ್ನ ಶುರು ಮಾಡಿ ಶೂಟ್ ಅನ್ನ ಶುರು ಮಾಡ್ಕೋತಾರೆ ರವಿಶಂಕರ್. ಅದರಲ್ಲಿ ಮೊದಲ ಪ್ರಶ್ನೆ ಬರ್ತಕ್ಕಂಥದ್ದು, ಇವರಿಬ್ಬರ ಒಂದು ಮದುವೆ ಹೇಗಾಯಿತು, ಜೊತೆಗೆ ಇವರಿಬ್ಬರ ಮದುವೆಗೆ ನೀವು ಹೇಗೆ ಭಾಗಿಯಾಗಿದ್ರಿ ಅಂತೆಲ್ಲನೂ ಕೂಡ ಅಜ್ಜಿನ ಕೇಳೋಕೆ ಶುರು ಮಾಡ್ಕೋತಾರೆ. ಬಟ್ ಅಜ್ಜಿ ಮದುವೆಗೆ ಹೋಗಿದ್ರೆ ತಾನೇ ಅಂತದಾಗ ಇಲ್ಲಿ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಕೂಡ. ಏನಪ್ಪ ಇದ್ದಂಗೆ ಹೇಳ್ತಿದಾರಲ್ಲ ಅಂತ. ಹಾಗಾಗಿ ಇಲ್ಲಿ 1 ನಿಮಿಷ ಬರ್ತೀವಿ ಅಂತ ಹೇಳಿ ದೇವಿಯಾನಿ ಇಡೀ ಮನೆಯವರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಸತ್ಯಣ್ಣ ಇರ್ತಾರೆ, ಅಜಿತ್ ಮತ್ತೆ ಭೂಮಿ ಕೂಡ ಅವ್ರ ಹಿಂದೆ ಹೋಗ್ತಾರೆ. ಬಟ್ ಅಜಿತ್ ಭೂಮಿ ಅಲ್ಲಿ ಹೋಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅಲ್ಲೇ ಬದಿಯಲ್ಲಿ ನಿಂತು ಕೇಳಿಸ್ಕೊತಿದ್ದಾರೆ. ಇತ್ತ ಕಡೆ ದೇವಿಯಾನಿ ಎಲ್ಲರನ್ನ ಕೂಡ ಕೂರಿಸಿ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗುತ್ತೆ, ಜೊತೆಗೆ ಅಲ್ಲಿ ಕೋಟಿ ಜನ ಇದನ್ನ ನೋಡ್ತಾರೆ. ಕೋಟ್ಯಾಂತರ ಜನ ಇದನ್ನ ನೋಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇಂಥ ಒಂದು ಪ್ರಾಬ್ಲಮ್ ಆಗಿತ್ತು, ನಮಗೆ ಮದುವೆನೇ ಒಪ್ಪಿಗೆ ಇರಲಿಲ್ಲ, ನಮ್ಮ ನಡುವೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಈ ರೀತಿಯಾಗಿ ನಾವು ಇನ್ನೂ ಕೂಡ ಒಪ್ಕೊಂಡಿಲ್ಲ, ಈ ರೀತಿ ಮದುವೆಗೆ ಹೋಗಿಲ್ಲ, ಇಂಥದ್ದೆಲ್ಲ ಗೊತ್ತಾದ್ರೆ ಹೇಗೆ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಇದೆಲ್ಲ ಬೇರೆಯವ್ರಿಗೆ ಗೊತ್ತಾಗದೆ ಇರೋದೇ ಒಳ್ಳೇದಲ್ವಾ, ಅದಕ್ಕೋಸ್ಕರನೇ ಅತ್ತೆ ಕರ್ಕೊಂಡು ಬಂದಿದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಒಂದು ವಿಷಯನ ಎಲ್ಲರ ಮುಂದೆ ಹೇಳೋದು ಬೇಡ ಅಂತ ಹೇಳ್ತಿದ್ದಾರೆ. ಇದನ್ನ ಅಜಿತ್ ಮತ್ತೆ ಭೂಮಿ ಕೇಳಿಸ್ಕೊತಾರೆ. ಜೊತೆಗೆ ಇಲ್ಲಿ ಆಮೇಲೆ ತಪ್ಪು ತಿಳ್ಕೊತಾರೆ, ಭೂಮಿ ಬಗ್ಗೆ ಬೇರೆ ರೀತಿ ಮಾತಾಡ್ತಾರೆ, ಅದಕ್ಕೋಸ್ಕರನೇ ಹೇಳ್ತಿರೋದು ಅಂದಾಗ ಇಲ್ಲಿ ಸಂಗೀತ, ರಮಣ್ಣ ಹಾಗೆ ಶ್ರವಣ್ ಎಲ್ರಿಗೂ ಕೂಡ ಸರಿ ಅಂತಾನೆ ಅನ್ಸುತ್ತೆ. ಜೊತೆಗೆ ನಾವು ಮದುವೆಗೆ ಹೋಗಿಲ್ವಲ್ಲ ಅಂತ ಅಪ್ಪು ಹೇಳಿದಾಗ, ಹೋಗಿಲ್ಲ ಆದರೆ ಬೇರೆಯವ್ರಿಗೆ ಗೊತ್ತಾಗೋದು ಬೇಡ, ನಾವು ಹೋಗಿದ್ವಿ, ನಾವೇ ಮಾಡಿದ್ವಿ ಅಂತ ಹೇಳೋಣ ಅಂತ ದಿವ್ಯಾನಿ ಹೇಳ್ತಾರೆ. ಜೊತೆಗೆ ಇತ್ತ ಕಡೆ ಅತ್ತೆಗೂ ಕೂಡ ಅದು ಸರಿ ಅಂತಾನೆ ಅನ್ಸುತ್ತೆ. ಅಮ್ಮ ದಿವ್ಯಾನಿ ಹೇಳ್ತಿರೋದು ಖಂಡಿತವಾಗ್ಲೂ ನಿಜ ಅಂತ ಸಂಗೀತ ಅವ್ರು ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಅನ್ಕೊಂಡಿದ್ದೆ. ಈ ಕಡೆ ಭೂಮಿ ಅಂತೂ ನೋಡಿದ್ರೆ ಸಾಹೇಬ್ರೆ, ಇಂಥ ದೇವಿಯಾನಿ ಅಮ್ಮ ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದ್ದಾರೆ, ಅಂಥವ್ರು ನನ್ನನ್ನು ಸಾಯಿಸೋಸಕ್ಕೆ ಸಾಧ್ಯನಾ ಅಂದಾಗ, ನೀನು ಮುಟ್ಟಾಡಿ ಥರ ಆಡಬೇಡ, ಅವ್ರಿಗೆ ಹೇಳೋದನ್ನೆಲ್ಲ ನಂಬ್ಕೊಂಡು ಕೂರ್ಬೇಡ ನಡಿ ಅಂತ ಹೇಳಿ ಅಜಿತ್ ಭೂಮಿಯನ್ನ ಕರ್ಕೊಂಡು ಕೆಳಗಡೆ ಬರ್ತಾರೆ. ತದನಂತರ ಇತ್ತ ಕಡೆ ಅಜ್ಜಿ ನೀವೆಲ್ಲರೂ ಕೂಡ ಹೊರಡಿ, ಸ್ವಲ್ಪ ಹೊತ್ತು ಬಿಟ್ಟು ನಾನು ಬರ್ತೀನಿ ಅಂತಾರೆ. ಏನಿದು ಸತ್ಯ ಅವರೇ ಪ್ರೋಗ್ರಾಮ್ ನಡೆಯುತ್ತೋ ಇಲ್ವೋ, ನಾವು ಬೆಂಗಳೂರಿಗೆ ಹೋಗಬೇಕು ಇವತ್ತೇ ಅಂದಾಗ, ನಡೆಯುತ್ತೆ ಅಂತದಾಗಲೇ ಇತ್ತ ಕಡೆ ಅಜಿತ್ ಭೂಮಿ ಫಸ್ಟ್ ಬರ್ತಾರೆ. ನಂತರ ಎಲ್ಲರೂ ಕೂಡ ಬರ್ತಾರೆ. ಬಂದ್ರಲ್ಲ, ಹೌದು ಅಜ್ಜಿ ಎಲ್ಲಿ, ಮನೆ ಹಿರಿಯರೇ ಕಾಣಿಸ್ತಿಲ್ವಲ್ಲ ಅಂದಾಗ 1 ನಿಮಿಷ ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಜ್ಜಿ ಬರ್ತಾರೆ. ಅಯ್ಯೋ ನೋಡು ಸಂಗೀತ, ಇದು ನಮ್ಮ ಮನೆ ಒಡವೆ, ಮನೆತನದ ಒಡವೆ, ಇದನ್ನ ನಮ್ಮ ಮನೆ ಸೊಸೆ ಭೂಮಿಗೆ ಹಾಕು ಅಂತ ಹೇಳಿ ಕೊಡ್ತಾರೆ. ಇಲ್ಲಿ ಅಜ್ಜಿತ್ ಭೂಮಿಗೆ ಶಾಕ್ ಆಗ್ತದೆ, ಏನಪ್ಪಾ ಇದು ಅಜ್ಜಿ ಇಷ್ಟು ಮಟ್ಟಿಗೆ ಅಂತ. ನಂತರ ಸಂಗೀತ ಅವರು, ಹೌದು ಭೂಮಿ ಬಾಯಿಲಿ, ಇದು ನಮ್ಮ ಮನೆತನದ ಒಡವೆ, ಸೊಸೆ ಕೊಡೋದು ಹಾಕು ಅಂತ ಹೇಳ್ತಾರೆ. ನಮ್ಮ ಮನೆ ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಕೋಟ್ಯಾಂತರ ಜನ ನೋಡ್ತಾರೆ ಪ್ರೋಗ್ರಾಮ್ ಅನ್ನ ಅಂತ ರವಿಶಂಕರ್ಗೆ ಹೇಳ್ತಾರೆ. ಖಂಡಿತ ಹಾಕಿ ಅಂತ ಕೂಡ ಹೇಳ್ತಾರೆ. ನಂತರ ಭೂಮಿ ಮತ್ತೆ ಅಜಿತ್ ಕುತ್ಕೋತಾರೆ. ನಂತರ ಇಲ್ಲಿ ಸಂಗೀತ ಅವರಂತೂ ಎಷ್ಟು ಮಟ್ಟಿಗೆ ಎಕ್ಸೈಟ್ ಆಗಿದ್ದಾರೆ ಅಂದ್ರೆ, ಟೀ ಕುಡಿತೀರಾ, ಟೀ ಸಾಕಾ, ಇನ್ನೂ ಬೇಕಾ ಅಂತೆಲ್ಲ ಕೇಳ್ತಿದ್ರೆ, ನೀವು ತುಂಬಾ ಎಕ್ಸೈಟ್ ಆಗಿದ್ರೆ ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನು ಕೂಡ ನಮ್ಮ ಕ್ರಿಯೂ ಮೆಂಬರ್ ಆಗಿ ಸೇರಿಸ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತದೆ ಅಂದಾಗ, ಖಂಡಿತ ನಿಜನ, ಹಾಗಿದ್ರೆ ನಾನು ಬಂದೇ ಬಿಡ್ತೀನಿ ಅಂತ ಹೇಳ್ತಾರೆ. ಇತ್ತ ಕಡೆ ರಮಣ್ ಅವರಂತೂ ಆ ರೀತಿ ಮಾಡ್ಬಿಟ್ಟಾರೆ, ಆಮೇಲೆ ನಮ್ಮ ಕತಿ ಏನು ಅಂತ ತಮಾಷೆ ಮಾಡ್ತಿದ್ದಾರೆ. ನಂತರ ಸಂಗೀತ ಅವರು ಮಧ್ಯೆ ಬಾಯಿ ಹಾಕಿ, ನಿಜವಾಗ್ಲೂ ನೀವು ಹೇಳಿದ ನಿಜಾನ, ನನ್ನನ್ನು ಸೇರಿಸ್ಕೋತೀರಾ ಕ್ರಿಯೂ ಮೆಂಬರ್ ಆಗಿ ಅಂದಾಗ, ಈಗ ಸೀಸನ್ 2 ನಡೀತದೆ, ಸೀಸನ್ 5ಗೆ ನೀವೇ ಬಂದು ಆ್ಯಂಕರಿಂಗ್ ಮಾಡಿ ಅಂತ ಹೇಳ್ತಾರೆ. ಫುಲ್ ಖುಷಿ ಆಗಿಬಿಡುತ್ತೆ ಸಂಗೀತ ಅವ್ರಿಗೆ. ನಂತರ ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರನ್ನ ಕೂಡ ಮಾತನಾಡ್ಸೋಕೆ ಶುರು ಮಾಡ್ಕೋತಾರೆ. ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂದಾಗ ಅಜಿತ್ ಲವ್ ಅಂತಾರೆ. ಬಟ್ ಅತ್ತ ಕಡೆ ದೇವಿಯಾನಿ ಮತ್ತು ಅವ್ರ ಫ್ಯಾಮಿಲಿ ಅರೇಂಜ್ ಅಂತ ಹೇಳೋಕೆ ಮುಂದಾಗ್ತಿರ್ತಾರೆ. ಬಟ್ ಅಷ್ಟರಲ್ಲಿ ಏನಿದು, ಒಬ್ಬರು ಅರೇಂಜ್ ಒಬ್ಬರು ಲವ್ ಅಂತ ಹೇಳ್ತಿದ್ರ ಅಂದಾಗ ದೇವಿಯಾನಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ತಮ್ಮ ಮಾತುಕತೆಯನ್ನು ಮುಂದುವರಿಸ್ತಾರೆ. ಇದೇ ರೀತಿಯಾಗಿ ನಿಮ್ಮಿಬ್ರು ಲವ್ ಹೇಗಾಯಿತು ಅಂತ ಕೇಳಿದಾಗ ಇಲ್ಲಿ ಅಚ್ಯುತ, ನನ್ನ ಒಂದು ಸ್ಟೇಷನ್ ಎದುರುಗಡೆ ಟೀ ಮಾಡ್ತಿದ್ರು, ನನಗೆ ಬೇಕಾದಾಗೆಲ್ಲ ನನ್ನ ಕ್ಯಾಬಿನ್ಗೆ ಟೀ ತಂದು ಕೊಡ್ತಿದ್ರು, ಅದೇ ರೀತಿ ಸ್ನೇಹ ಆಯಿತು, ಹಾಗೆ ಕ್ಲೋಸ್ ಆದ್ವಿ, ಇಷ್ಟ ಆದರು ಅಂತ ತಿಳಿಸ್ತಾರೆ. ಎಲ್ಲ ಕಡೆ ಟೀ ಕುಡಿತಾ ಲವ್ ಆಗೋದನ್ನು ನೋಡಿದ್ದೀನಿ,
ಬಟ್ ಟೀ ತಂದ್ಕೊಟ್ಟು ಲವ್ ಆಗಿರೋದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅಂತ ರವಿಶಂಕರ್ ಹೇಳ್ತಾರೆ. ನಿಮ್ಮಿಬ್ರು ಕಪಲ್ಸ್ ಕೂಡ ತುಂಬ ಮುದ್ದಾಗಿ ಕಾಣಿಸ್ತದೆ ಅಂತ ಹೇಳಿ ಕೂಡ ಹೊಗಳುತ್ತಿದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಆಟನ ಶುರು ಮಾಡ್ಕೋಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಿಮ್ಮಿಬ್ಬರ ಒಂದು ವಿಶ್ಗಳು ಏನು ಅನ್ನೋ ಒಂದು 3 ವಿಶ್ನ ಈ ಒಂದು ಕಾರ್ಡ್ ಒಳಗಡೆ ಬರೆದಿಡಿ ಅಂತ ಸಪ್ರೇಟ್ ಆಗಿ ಕೊಡ್ತಾರೆ. ನಂತರ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ಬರೀತಾರೆ. ನಂತರ ಇಲ್ಲಿ ರವಿಶಂಕರ್ ತಗೋತಾರೆ. ಮೊದಲು ಭೂಮಿಯ ಒಂದು ವಿಶ್ವನ ಓದ್ತಾರೆ. ಭೂಮಿಯ ವಿಶ್ವಲ್ಲಿ ನಮ್ಮ ಬಿಡುಗಡೆ ಆಗಬೇಕು ಅನ್ನೋ ಒಂದು ವಿಶ್ವ ಇರುತ್ತೆ. ಏನು ಅಂದಾಗ ಅವ್ರಿಗೆ ತೊಂದರೆ ಆಗಿದೆ, ಹಾಗಾಗಿ ಅಂದಾಗ ಮೊದಲು ಬಿಡುಗಡೆ ಆಗಲಿ ಅಂತಾರೆ. ನೆಕ್ಸ್ಟ್ ಶಾರದಮ್ಮ ಮನೆಗೆ ವಾಪಸ್ ಬರಬೇಕು ಅಂದಾಗ ಯಾರಿದು ಶಾರದಾ ಅಂದಾಗ ನಮ್ಮ ದೊಡ್ಡ ಸಾಹೇಬ್ರು ಅವರ ಹೆಂಡತಿ 20 ವರ್ಷ ಆಯಿತು ಕಳೆದು ಹೋಗಿ ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ರಿಗೂ ಕೂಡ ಅಚ್ಚರಿ ಆಗತ್ತೆ ಯಾವ ರೀತಿ ವಿಶ್ ಬರ್ದದಾಳೆ ಹುಡುಗಿ ಅಂತ. ಅದರಲ್ಲೂ ಶ್ರವಣ್ ಅವ್ರಿಗಂತೂ ತುಂಬಾ ಖುಷಿ ಆಗತ್ತೆ. ನಂತರ ಆದಷ್ಟು ಬೇಗ ಸಿಗಲಿ ಅಂತ ಹೇಳಿ ರಾಯರ ಹತ್ರ ಕೇಳ್ಕೊತೀನಿ ಬರಲಿ ಅಂತ ಹೇಳಿ ನಮ್ಮ ಒಂದು ತಂಡದ ಪರವಾಗಿ ಅಂತ ಹೇಳ್ತಾರೆ ರವಿಶಂಕರ್. ನಂತರ ನಮ್ಮ ಸಾಹೇಬ್ರು ತುಂಬ ಖುಷಿಯಾಗಿರ್ಬೇಕು, ಅವ್ರು ಅನ್ಕೊಂಡಿದ್ದೆಲ್ಲ ಕೂಡ ನೆರವೇರಬೇಕು ಅಂತ ಬರ್ದಿರ್ತಾಳೆ. ಯಾರಿದು ಸಾಹೇಬ್ರು ಅಂದಾಗ ಅದು ಅಂತ ಹೇಳಿ ಅಜಿತ್ ಹತ್ರ ತೋರಿಸ್ತಿದ್ದಾಗೆ ಗೊತ್ತಾಯ್ತು ಬಿಡಿ ಅಂತ ಹೇಳ್ತಾರೆ. ನಂತರ ಅಜಿತ್ ತಗೋತಾರೆ. ಅಜಿತ್ ನೋಡಿದ್ರೆ ಶಾಕ್ ಆಗುತ್ತೆ. ಇಬ್ರಿಗೂ ಕಪಲ್ಸ್ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಇಬ್ರು ಕೂಡ ಒಂದೇ ರೀತಿ ವಿಶ್ ಬರ್ದಿದ್ದಾರೆ. ಮೊದಲು ನಿಜವಾಗ್ಲೂ ಕೂಡ ಇವ್ರು ಬರ್ದಿರೋ ವಿಶ್ ಅವರಮ್ಮ ಬಿಡುಗಡೆ ಆಗಬೇಕು ಅಂತ, ಅದೇ ರೀತಿ ಸೆಕೆಂಡ್ ವಿಶ್ ಶಾರದಮ್ಮ ಅವರು ಮನೆಗೆ ವಾಪಸ್ ಬರಬೇಕು ಅಂತ, ಅದೇ ರೀತಿ ಥರ್ಡ್ ವಿಶ್ ಭವಿಷ್ಯದಲ್ಲಿ ಭೂಮಿ ಚೆನ್ನಾಗಿರಲಿ ಅಂತ ಹೇಳಿ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ನಂತರ ಇಲ್ಲಿ ಭವಿಷ್ಯದಲ್ಲಿ ಅಂದರೆ ಏನರ್ಥ ಅಂತ ಹೇಳ್ತಿದ್ರೆ ಅಂದರೆ ಇವತ್ತು ಚೆನ್ನಾಗಿದ್ದಾಳೆ ನನ್ನ ಜೊತೆ, ಮುಂದೆ ಕೂಡ ಹೀಗೆ ಇರಲಿ ಅಂತ ಅಂದಾಗ ಭವಿಷ್ಯನೇ ಅವ್ರು ನಿಮ್ಗೆ ಆಗಿರಬೇಕಿದ್ರೆ ಇನ್ಯಾವ ಭವಿಷ್ಯ ಅಂತ ಹೇಳ್ತಿದ್ದಾರೆ ರವಿಶಂಕರ್. ತದನಂತರ ಇನ್ನೊಂದು ಟಾಸ್ಕನ್ನು ಶುರು ಮಾಡ್ಕೋತಾರೆ, ಯಾರು ಹೆಚ್ಚು ಯಾರು ಕಡಿಮೆ ಇದರಲ್ಲಿ ಅಂತ. ಅದರಲ್ಲಿ ಕೋಪ ಬರೋದು ಯಾರಿಗೆ ಅಂದಾಗ ಅಜಿತ್ ಕಾಂತಾರ ಸಾಫ್ಟಾಗಿ ಕಾಣಿಸ್ತಾರೆ. ಕೋಪ ಬರುತ್ತೇನ್ರಿ ಅಂದಾಗ ಹೌದು ಕೋಪ ಹೇಗೆ ಬರುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ನನ್ನ ಡೆವಲ್ ಹಂಗೆ ಹಿಂಗೆ ಅಂತ ಹೇಳೋಕೆ ಮುಂದಾಗ್ತಾಳೆ ಭೂಮಿ, ಅಷ್ಟ್ರಲ್ಲಿ ತಡೀತಾರೆ ಅಜಿತ್. ನಂತರ ಯಾರು ತುಂಬ ರೊಮ್ಯಾಂಟಿಕ್ ಅಂತಿದ್ದಾಗೆ ಈ ಕಡೆ ಅಜಿತ್ ತೋರಿಸ್ತಾರೆ. ಕೋಪನೂ ಬರುತ್ತೆ, ರೊಮ್ಯಾಂಟಿಕ್, ನಮ್ಮ ಕ್ರೇಜಿ ಸ್ಟಾರ್ ಥರ ನೀವು ಕೂಡ ಅಂತ ಹೇಳಿ ರೇಗಿಸ್ತಿದ್ದಾರೆ ಇಲ್ಲಿ ರವಿಶಂಕರ್. ತದನಂತರ ಮತ್ತೊಂದು ಪ್ರಶ್ನೆಯನ್ನು ಕೇಳುವುದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ನಿಮ್ಮಿಬ್ರು ಅಲ್ಲಿ ಪ್ರಪೋಸ್ ಮಾಡಿದ್ದು ಮೊದಲು ಯಾರು ಅಂತ ಕೇಳ್ತಾರೆ. ಅಜಿತ್ ನಾನೇ ಪ್ರಪೋಸ್ ಮಾಡಿದ್ದು, ಮದುವೆ ಆಗ್ತೀಯ ಅಂತ ಕೇಳಿದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯಾವ ಒಂದು ಘಟನೆಯನ್ನು ಮರೆಯೋಕ್ಕಾಗೋದಿಲ್ಲ ನಿಮ್ಮಿಬ್ಬರಲ್ಲಿ ಅಂದಾಗ ನಾನು ಅವಳಿಗೆ ಹೋಗಿ ಪ್ರಪೋಸ್ ಮಾಡಿದ್ದು, ಅದನ್ನು ನಾನು ಮರೆಯೋಕ್ಕಾಗೋದಿಲ್ಲ ಅಂತ ಜೊತೆ ಹೇಳಿದಾಗ ಈ ಕಡೆ ಭೂಮಿ ಕೂಡ ಹೌದು ಸಾಹೇಬ್ರು ಬಂದು ನನಗೆ ಪ್ರಪೋಸ್ ಮಾಡಿದ್ದು, ನನಗೆ ತಾಳಿ ಕಟ್ಟಿದ್ದು, ನನ್ನ ಜೀವನದಲ್ಲಿ ನಾನು ಅದನ್ನು ಮರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಇಲ್ಲಿ ಶಾರದಾ ಅವರ ಎಂಟ್ರಿ ಆಗ್ತಾ ಇದೆಯಾ. ಇದ್ದ ಕಡೆ ಶ್ರವಣ್ ಅವರು ಇಷ್ಟು ವರ್ಷಗಳ ಕಾಲ ಕಾದಿದ್ದಂಥ ಅವರ ಪ್ರೀತಿಯ ಮಡದಿ ಮನೆಗೆ ವಾಪಸ್ ಆಗ್ತಾರೆ. ರವಿಶಂಕರ್ ಪ್ರೋಗ್ರಾಮ್ ದಿನನೇ ಮನೆಗೆ ವಾಪಸ್ ಆದರೆ ಖಂಡಿತ ಅಚ್ಚರಿ ಬರಬೇಕಾಗಿಲ್ಲ. ಹಾಗಿದ್ರೆ ಇಲ್ಲಿ ದೇವಿಯಾನಿಯ ಆಟಕ್ಕೆ ಕುತಂತ್ರಕ್ಕೆ ಲಗಾಮು ಹಾಕೋದಕ್ಕೆ ಇಲ್ಲಿ ಭೂಮಿಯ ಅಮ್ಮ ಶಾರದಾ ಎಂಟ್ರಿ ಆಗತ್ತೆ. ಏನಾಗತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ.